ನಮಸ್ತೆ, ನಾನು ಡಾಕ್ಟರ್ ಪ್ರಸನ್ನ ಕಾಕುಂಜೆ ವೆಲ್ನೆಸ್ ಮೂಡಬಿದ್ರೆಯಿಂದ. ಈಗ ಹಬ್ಬಗಳ ಸೀಸನ್ ಬರ್ತಾ ಇದೆ. ಗಣೇಶ ಹಬ್ಬ ಆಯಿತು, ಇನ್ನು ದೀಪಾವಳಿ ಇದೆ, ದಸರಾ ಇದೆ, ಹೀಗೆ ಅನೇಕ ಹಬ್ಬಗಳಿದೆ. ಈ ಆಯುರ್ವೇದಕ್ಕೂ ಭಾರತೀಯ ಹಬ್ಬಗಳಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ನೋಡಿದರೆ, ಹಬ್ಬಗಳು ಕೂಡ ಬೆಳೆದು ಬಂದದ್ದು ಒಂದು ಆರೋಗ್ಯದ ಋತುಚರ್ಯೆ ಅಂತ ಹೇಳ್ತೇವೆ ನಾವು. ಈಗ ಆಯಾ ಸೀಸನ್ಗೆ ಅನುಗುಣವಾಗಿ ಏನೇನು ಮಾಡಬೇಕು ಮಾಡಬಾರ್ದು ಅಂತೆಲ್ಲ ಇದೆ. ಆ ಬೇಸಿಸ್ ಮೇಲೆ ಅಂತ ಅನ್ನಿಸ್ತದೆ. ಹೀಗೆ ಯೋಚನೆ ಮಾಡ್ತಾ ಇರುವಾಗ ಈ ಒಂದು ಕೆಲವಷ್ಟು ಅಂಶಗಳು ಕಂಡು ಬಂದಿತ್ತು. ನಾನು ಅದನ್ನು ಕೆಲವು ಉದಾಹರಣೆಗಳ ಸಹಿತ ಹೇಳ್ತೇನೆ. ಉದಾಹರಣೆಗೆ ದೀಪಾವಳಿ ಅಂತ ಬಂದಾಗ ಅಲ್ಲಿ ಒಂದು ಎಣ್ಣೆ ಸ್ನಾನ, ಅಭ್ಯಂಜನ ಮಾಡುವುದು ಅಂತ ಉಂಟು. ಯಾಕೆ ಇದು ಬಂದಿರ್ಬೋದು ಅಂತ ಯೋಚಿಸುವಾಗ, ಅದು ಒಂದು ಋತುಸಂಧಿ. ಒಂದು ಮಳೆಗಾಲ ಇದೆಲ್ಲ ಮುಗಿದು ಚಳಿಗಾಲ ಶುರುವಾಗಿ ಚಳಿ ಶುರುವಾದ ಸಮಯದಲ್ಲಿ ದೀಪಾವಳಿ ಬರ್ತದೆ. ಆಗ ಏನಾಗ್ತದೆ, ಹೆಚ್ಚಾಗಿ ನಮ್ಮ ಚರ್ಮ ಡ್ರೈ ಆಗಿ ಒಡಿಲಿಕ್ಕೆಲ್ಲ ಶುರುವಾಗ್ತದೆ. ಅದರಲ್ಲೂ ಡ್ರೈ ರೀಜನ್ಗಳಲ್ಲಿ, ಈಗ ಬಯಲುಸೀಮೆಯಲ್ಲಿ, ಘಟ್ಟದ ಮೇಲೆ ಇಂಥಲ್ಲೆಲ್ಲ ಅಂತೂ ಭಾರಿ ಬೇಗ ಚಳಿಯ ಎಫೆಕ್ಟ್ ಆಗ್ತದೆ. ಕರಾವಳಿಯಲ್ಲಿ ಸ್ವಲ್ಪ ಕಡಿಮೆ. ಆದರೂ ಈ ಒಂದು ಅಂಶ ನೋಡಿದಾಗ ಅಭ್ಯಂಗ ಮಾಡುವಾಗ, ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವಾಗ ಏನಾಗ್ತದೆ, ನ್ಯಾಚುರಲ್ ಆಗಿ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಸಿಗ್ತದೆ. ಚರ್ಮದ ಒಂದು ಒಣಗುವಿಕೆ ಏನಿದೆ, ಡ್ರೈನೆಸ್ ಏನಿದೆ, ಅದು ಕಡಿಮೆ ಆಗ್ತದೆ. ಚರ್ಮ ಒಡೆಯುವುದು ಕಡಿಮೆ ಆಗ್ತದೆ ಅಥವಾ ಒಡೆಯುವುದೇ ಇಲ್ಲ, ಈ ಥರದ ಬೆನಿಫಿಟ್ ಬರ್ತದೆ. ಹಾಗಾಗಿ ಅಲ್ಲಿ ಆ ಹಬ್ಬವನ್ನು ಆಚರಿಸುವಾಗ ಒಂದು ಎಣ್ಣೆ ಸ್ನಾನ ಮಾಡೋದರ ಸಿದ್ಧಾಂತ ಏನು ಅಂದರೆ, ಇವತ್ತಿನಿಂದ ಎಣ್ಣೆ ಸ್ನಾನ ಮಾಡುವುದನ್ನು ಶುರು ಮಾಡಿ ಅಂತ ಇಂಡಿಕೇಶನ್. ಅದು ಖಾಲಿ ಅವತ್ತು ತಲೆಗೆ ಒಂಚೂರು ಎಣ್ಣೆ ತಾಗಿಸಿ ಅಥವಾ ಒಂದು ಇಡೀ ಮೈಗೆ ಎಣ್ಣೆ ಸ್ನಾನ ಮಾಡಿ ಅವತ್ತಿಗೆ ಬಿಡುವಂಥದ್ದಲ್ಲ. ಈಗ ಈ ಸೀಸನ್ ಬಂದಿದೆ, ಎಣ್ಣೆ ಸ್ನಾನವನ್ನು ಶುರು ಮಾಡಿ. ದಿನ ಬೆಳಿಗ್ಗೆ ಅಥವಾ ಅಟ್ಲೀಸ್ಟ್ 2 ದಿನಕ್ಕೊಮ್ಮೆ, ವಾರದಲ್ಲಿ 2 ಅಥವಾ 3 ಸಲ ಪುರುಸೊತ್ತಾದಾಗೆಲ್ಲ ಬೆಳಿಗ್ಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಅಂತ ಹೇಳುವಂಥದ್ದು. ಹಾಗೆ ಯುಗಾದಿ ಬಂದಾಗ, ಅದು ವಸಂತ ಋತುವಿನ ಆಗಮನ. ವಸಂತ ಋತು ಬಂದಾಗ ಏನಾಗ್ತದೆ, ಶರೀರದಲ್ಲಿ ಕಫದೋಷ ಅನ್ನೋದು ಜಾಸ್ತಿ ಆಗ್ತದೆ. ಚಳಿಗಾಲದಲ್ಲಿ ಸಂಚಿತಗೊಂಡಂತಹ ಕಫವು ವಸಂತ ಕಾಲದಲ್ಲಿ ಬಿಸಿಲು ಬಿದ್ದಾಗ ಕರಗಿ, ಈಗ ಐಸ್ ಹೇಗೆ ಮೆಲ್ಟ್ ಆಗಿ ಶರೀರದಲ್ಲಿ ಇದಾಗ್ತದೋ, ದ್ರವತ್ವ ಅನ್ನೋದು ಜಾಸ್ತಿ ಆಗ್ತದೋ, ಹಾಗೆ ಕಫತ್ವ ಅನ್ನೋದು ಜಾಸ್ತಿ ಆಗ್ತದೆ, ಕಫದ ಅಂಶ ಜಾಸ್ತಿ ಆಗ್ತದೆ. ಆಗ ಈ ಉಬ್ಬಸದಂತಹ ತೊಂದರೆಗಳೆಲ್ಲ ಜಾಸ್ತಿ ಬರ್ತದೆ. ಇಲ್ಲ ಶೀತ, ಜ್ವರ ಇತ್ಯಾದಿ ಸಮಸ್ಯೆಗಳು ಬರ್ತದೆ. ಅದಕ್ಕೆ ಅಲ್ಲಿ ಏನ್ ಮಾಡಿದ್ರು, ಕಹಿಯ ಅಂಶ, ಈಗ ಷಡ್ರಸಗಳು ಅಂತ ಹೇಳ್ತಾರೆ, ಮಧುರ, ಆಮ್ಲ, ಲವಣ, ತಿಕ್ತ, ಕಟು, ಕಷಾಯ ಅಂತ. ಈ 6 ರಸಗಳಲ್ಲಿ ತಿಕ್ತ, ಕಟು, ಕಷಾಯ ರಸಗಳು ಕಫವನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿರುತ್ತದೆ. ಹಾಗೆ ಅದರಲ್ಲೂ ಅತಿ ಹೆಚ್ಚು ಎಫೆಕ್ಟಿವ್ ಯಾವುದು ಅಂದರೆ ಕಹಿ ರಸ. ಈ ಕಹಿಯ ಸೇವನೆ ಆಗಬೇಕು. ಅಂದರೆ ಏನು, ಬೇವಿನ ಎಲೆ, ಬೇವಿನ ಸೊಪ್ಪನ್ನು ತಿನ್ನುವುದರಿಂದ ಅಲ್ಲಿ ಕಹಿಯ ಅಂಶ ದೇಹಕ್ಕೆ ಸಿಗ್ತದೆ. ಆಗ ಕಫದ ಅಂಶ ಕಡಿಮೆ ಆಗ್ತದೆ. ಕಫ ಜಾಸ್ತಿ ಆಗದೇ ಇದ್ದ ಹಾಗೆ ಅದು ಕಂಟ್ರೋಲ್ ಮಾಡ್ತದೆ ಅನ್ನೋದನ್ನು. ಬರೀ ಬೇವು ತಿನ್ಲಿಕ್ಕಾಗದೇ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ರುಚಿಗೆ ಆಗುವ ಹಾಗೆ ಸೇರಿಸ್ಕೊಂಡು ತಿಂತಾರೆ. ಇದನ್ನ ಯುಗಾದಿಯಲ್ಲಿ ಬೇವು ಬೆಲ್ಲ ತಿನ್ನುವುದನ್ನಾಗಿ, ಅದಕ್ಕೆ ಮತ್ತೆ ಬೇರೆ ಟ್ರೆಡಿಷನಲ್ಲಿ ಸಿಹಿ ಮತ್ತು ಕಹಿ ಎರಡನ್ನು ಸಮನಾಗಿ ತೆಕ್ಕೊಳ್ಳಬೇಕು, ಹೀಗಿರುವುದನ್ನು ಕೂಡ ಸೇರಿಸಿಕೊಳ್ಳಲಾಗಿದೆ. ಆದರೆ ಆರೋಗ್ಯ ದೃಷ್ಟಿಯಿಂದ ನೋಡಿದರೆ ಆ ಋತುವಿನಲ್ಲಿ ಕಹಿಯ ಸೇವನೆಯನ್ನು ಶುರು ಮಾಡಿ, ಇನ್ನು ಮೇಲೆ ಜೀರ್ಣಕ್ಕೆ ಹಗುರವಾದಂತಹ ಕಹಿಯ ಅಂಶಗಳನ್ನೆಲ್ಲ ಹೊಂದಿರುವಂತಹ ಆಹಾರಗಳನ್ನು ಸೇವಿಸಿ, ಸಿಹಿ ಪದಾರ್ಥಗಳು, ಜೀರ್ಣಕ್ಕೆ ಹೆವಿ ಆದಂತಹ ಪದಾರ್ಥಗಳನ್ನು ಕಡಿಮೆ ಮಾಡಿ ಅಂತ ಇಂಡಿಕೇಟ್ ಮಾಡ್ತಾ ಇದೆ ಅದು. ಹೀಗೆ 1-2 ಎಕ್ಸಾಂಪಲ್ ನೋಡಿದರೆ, ಅದೇ ರೀತಿ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ತಿನ್ನುವುದು, ಅಲ್ಲಿಯೂ ಹಾಗೆ ಎಣ್ಣೆ ಬೀಜಗಳು ದೇಹಕ್ಕೆ ಬೇಕು, ದೇಹಕ್ಕೆ ಆ ಒಂದು ಹೆಲ್ದಿ ಫ್ಯಾಟ್ ಅನ್ನೋದು ಬೇಕು ಅನ್ನೋ ಇಂಡಿಕೇಶನ್ ಮಾಡ್ತದೆ. ಹೀಗೆ ಪ್ರತಿ ಹಬ್ಬವನ್ನು ನೋಡಿದಾಗ ಅಲ್ಲಿರುವ ಆಚರಣೆಗಳಲ್ಲಿ, ಅಲ್ಲಿರುವಂತಹ ತಿಂಡಿ ತಿನಿಸುಗಳಲ್ಲಿ, ಮಾಡುವ ಸಂಪ್ರದಾಯಗಳಲ್ಲಿ ಯಾವುದೋ ಒಂದು ಆರೋಗ್ಯಕ್ಕೆ ಪೂರಕವಾದಂತಹ ಅಂಶ ಕೂಡ ಇದೆ ಅಂತ ಕಾಣಿಸ್ತಾ ಇದೆ. ಹೀಗೆ ಇನ್ನು ಮುಂದೆ ಬೇರೆ ಬೇರೆ ವಿಷಯಗಳನ್ನು ನೋಡ್ತಾ ಇರೋಣ. ಆರೋಗ್ಯ ಮತ್ತು ಹೇಗೆ ಆರೋಗ್ಯವಂತರಾಗಿಯೇ ಇರುವುದು, ರೋಗಗಳು ಬರದಂತೆ ತಡೆಯುವುದು ಅನ್ನೋ ವಿಚಾರಗಳನ್ನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ನಮಸ್ಕಾರ.